ಪ್ರೀತಿನೇ ಆಗಲಿ ಅಥವಾ ಫ್ರೆಂಡ್‌ಶಿಪ್ಪೇ ಆಗಲಿ ಅಲ್ಲಿ ಇಂಟ್ರೆಸ್ಟ್ ಇರೋದು ತುಂಬ ಮುಖ್ಯ ಆಗತ್ತೆ. ಒಂದು ರಿಲೇಶನ್‌ಶಿಪ್ ಉಳಿಬೇಕು ಅಥವಾ ಅದು ಚೆನ್ನಾಗಿರಬೇಕು ಅಂದರೆ ಇಂಟ್ರೆಸ್ಟ್ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ನಿಮಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆಗೆ ನನ್ನ ಜೊತೆ ಚೆನ್ನಾಗಿಲ್ಲ, ನನಗೆ ಒಂದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಭಾವನೆಗಳ ಜೊತೆ ಮಿಂಗಲ್ ಆಗಲ್ಲ ಅಂತ ಕೆಲವರೆಲ್ಲ ಕೌನ್ಸಿಲಿಂಗ್ ಸೆಷನ್ ನಾನು ತೊಗೊಂಡ್ಬೇಕಾದ್ರೆ ಸೊ ನಂಗೆ ಹೇಳ್ತಿರ್ತಾರೆ. ಸೊ ಇದಕ್ಕೇನು ಮುಖ್ಯ ಕಾರಣ ಆಗುತ್ತೆ ಅಂದರೆ ಇಂಟ್ರೆಸ್ಟು. ಸೊ ನೋಡಿ ನಿಮ್ಮ ರಿಲೇಶನ್‌ಶಿಪ್ಪಲ್ಲೂ ಕೂಡ ನಿಮಗೆ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ ನಿಮ್ಮ ಪಾರ್ಟ್ನರ್ ಅಂದರೆ ಅವರಲ್ಲಿ ಮುಖ್ಯವಾಗಿ ಕಾಣೋದೇ ಈ ಮೇಜರ್ 4 ಒಂದು ಲಕ್ಷಣ ಕಾಣುತ್ತೆ. ಹೆಂಗೆ ಒಂದು ಜ್ವರ ಬಂದಾಗ ನಮಗೆ ಲೈಟಾಗಿ ನೆಗಡಿ ಅಥವಾ ಸೀನ್ ಬರುವಂಥದ್ದು ಅಥವಾ ಸ್ವಲ್ಪ ಊಟ ಕಡಿಮೆ ಆಗೋದು, ಚಳಿ ಅನ್ಸೋದು ಹಿಂಗೆ ಲಕ್ಷಣಗಳಿರುತ್ತಲ್ಲ, ಆಸ್ ಯೂಜುವಲ್ ಇಲ್ಲೂ ಇಂಟ್ರೆಸ್ಟ್ ಕಡಿಮೆ ಆದರೆ ನಿಮ್ಮ ರಿಲೇಶನ್‌ಶಿಪ್ಪಲ್ಲಿ ಫ್ರೆಂಡ್‌ಶಿಪ್ ಇರ್ಬೋದು ಅಥವಾ ಪ್ರೀತಿನೇ ಇರ್ಬೋದು. ಸೊ ಈ 4 ಮೇಜರ್ ಡಿಫರೆನ್ಸ್ ಕಾಣುತ್ತೆ. ಸೊ ಏನು ಅಂತ ನೋಡೋದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. 48K ಆಗಿದೆ. 49 ಕಂಪ್ಲೀಟ್ ಆಗಿ 50 ಆಗಲಿ ಅಂತ ಹೇಳ್ತಾ ಆ್ಯಂಡ್ ನೆಕ್ಸ್ಟ್ ಒಂದು ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ, ಅವ್ರು ಕಾಲು ಮಾಡಿ. ಬಟ್ ಚಾರ್ಜಸ್ ಇರುತ್ತೆ ಕೌನ್ಸಿಲಿಂಗಿಗೆ, ಫ್ರೀ ಇರಲ್ಲ. ಓಕೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ರಿಪ್ಲೈ ತುಂಬ ಲೇಟಾಗಿ ಬರುತ್ತೆ. ಇಟ್ಸ್ ಅ ವೆರಿ ಏನು ಗೊತ್ತಾ? ಈ ಪಾಯಿಂಟ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನೀವು. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಜೊತೆ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಫಟಾಫಟ್ ರಿಪ್ಲೈ ಮಾಡ್ತಾನೆ. ಚೆನ್ನಾಗಿ ಇಲ್ಲಿರ್ಬೇಕಾದ್ರೆ ನೋಡಿ ಒಂದು ಕೋಪ ಬಂದಾಗ ನಾವು ಸರಿಯಾಗಿ ಮಾತಾಡ್ಸಲ್ಲ ಜೊತೆಗಿರೋರ ಹತ್ರ ಆ್ಯಂಡ್ ತುಂಬ ಬೇಜಾರಾದಾಗ ಸರಿಯಾಗಿ ಮಾತಾಡಲ್ಲ. ಇದು ಕೋಪ ಮತ್ತೆ ಬೇಜಾರಿದ್ದಾಗ ಇಂಟ್ರೆಸ್ಟ್ ಅನ್ನೋದು ಸ್ವಲ್ಪ ಡೌನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ. ಹಾಗೆ ಯಾವ ವ್ಯಕ್ತಿಗೆ ಇಂಟ್ರೆಸ್ಟ್ ಕಡಿಮೆ ಆಗಿರುತ್ತಲ್ಲ, ಸೊ ಆ ವ್ಯಕ್ತಿ ಏನು ಮಾಡ್ತಾನೆ ನಮ್ಮ ಜೊತೆ ರಿಪ್ಲೈ ಕರೆಕ್ಟ್ ಮಾಡಲ್ಲ. ಅದು ಮೆಸೇಜ್ ಮುಖಾಂತರ ಇರ್ಬೋದು, ಕಾಲ್ ಮುಖಾಂತರ ಇರ್ಬೋದು ಅಥವಾ ಜೊತೆಗೆ ಇದ್ದಾಗಲೂ ಕೂಡ ರಿಪ್ಲೈ ಮಾಡಲ್ಲ. ಕೋಪ ಬಂದಾಗಲೂ ಇಂಟ್ರೆಸ್ಟ್ ಹೊರಟೋಗಿ ಕೋಪ ಕೂತಿರತ್ತೆ. ಆವಾಗ ಕೋಪ ಬಂದಾಗ ಬೇಕಾದ್ರೆ ನೋಡಿ ಮಾತಾಡ್ಸಿದ್ರು ಮಾತಾಡಲ್ಲ ಕೆಲವರು. ಅಲ್ವಾ? ನಾ ಇನ್ ಡೆಪ್ತ್ ಬಗ್ಗೆ ಮಾತಾಡ್ತಿರೋದು. ಸೊ ಹಾಗೆ ಇಂಟ್ರೆಸ್ಟ್ ಕಳ್ಕೊಳ್ಬೇಕಾದ್ರೆ ನಾನು ಜಸ್ಟ್ ಕೋಪದ ಬಗ್ಗೆ ಹೇಳಿದೆ. ಇವರು ನಾರ್ಮಲಿ ಚೆನ್ನಾಗೇ ಇರ್ತಾರೆ. 3 ಮಂತ್ಸು, 4 ಮಂತ್ಸು, 1 ಇಯರ್, 2 ಇಯರ್ಸ್ ಸೊ ಹಿಂಗೆ ಕಂಟಿನ್ಯೂ ನೋಡಿದಾಗ ರಿಪ್ಲೈನೇ ರೆಸ್ಪಾನ್ಸೇ ಕರೆಕ್ಟ್ ಇರಲ್ಲ. ಇದು ಮೊದಲನೇ ಲಕ್ಷಣ ಆಕ್ಚುಲಿ. ಸೆಕೆಂಡ್ ಬಂದು ಏನಂತ ಹೇಳಿದ್ರೆ ಕಾಲ್ಸ್ ಅವಾಯ್ಡ್ ಮಾಡ್ತಾರೆ. ನೀವೇನೀಗ ಎಲ್ಲೋ ಹೊರಗಡೆ ಹೋಗಿರ್ತೀರಿ, ಕಾಲ್ ಮಾಡ್ತೀರಿ, ನಿಮ್ಮ ಕಾಲ್ ಅವಾಯ್ಡ್ ಮಾಡ್ತಾರೆ, ರೆಸ್ಪಾನ್ಸ್ ಮಾಡಲ್ಲ, ಬಿಸಿ ಅಂತ ತೋರಿಸ್ಕೊಳ್ತಾರೆ. ಎದುರುಗಡೆ ಕೂತಿರ್ತಾರೆ, ಫ್ರೀನೇ ಇರ್ತಾರೆ, ನಿಮ್ಮ ಕಾಲ್ ಪಿಕ್ ಮಾಡಲ್ಲ. ಅಂದ್ರೆ ಅವ್ರಿಗೆ ಮಾತಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀವು ಅಂದ್ರೆ ಫಸ್ಟ್ ಆಫ್ ಆಲ್ ಅವರಿಗೆ ಇಂಟ್ರೆಸ್ಟೇ ಇಲ್ಲ. ಸೊ ಅದಕ್ಕೇನೆ ಅವಾಯ್ಡ್ ಮಾಡ್ತಾರೆ. ಇಂಟ್ರೆಸ್ಟ್ ಇದ್ದಾಗ ಎಸ್ ಬರ್ಲಿ, ಕಾಲ್ ಬರ್ಲಿ. ನಾನು ಅವ್ರ ವಾಯ್ಸ್ ಕೇಳ್ಬೇಕು, ಅವ್ರು ಮಾತಾಡ್ಬೇಕು. ಇದು ಇಂಟ್ರೆಸ್ಟ್ ತೋರಿಸ್ಕೊಡುತ್ತೆ. ಬಿಸಿ ಇದ್ದಾಗ ಬೇರೆ. ಹೇಳ್ತೀವಿ, ಎಸ್ ನಾನು ಬಿಸಿ ಇದ್ದೀನಿ, ಆಮೇಲೆ ಮಾತಾಡ್ತೀನಿ. ಅದು ಇರೋ ಫ್ಯಾಕ್ಟ್‌ನ ನಾವು ಹೇಳಿದಾಗ ಅದನ್ನ ಒಪ್ಕೋತೀವಿ, ಅದು ಬೇರೆ. ಅಟ್‌ಲೀಸ್ಟ್ ರೆಸ್ಪಾನ್ಸ್ ಮಾಡ್ತೀವಲ್ಲ, ಅಲ್ಲಿ ಗೊತ್ತಾಗುತ್ತೆ ಅವ್ರು ಇಂಟ್ರೆಸ್ಟ್ ಇದ್ದಾರೆ, ಪಾಪ ಬಿಸಿ ಇದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ. ಇವ್ರು ಏನೂ ಇರಲ್ಲ ಆಕ್ಚುಲಿ ಕಂಪ್ಲೀಟ್ಲಿ ಫ್ರೀ ಇದ್ಕೊಂಡ್ಬಿಟ್ಟು ಏನಂತ ಹೇಳಿದ್ರೆ ಲೈಕ್ ಅವಾಯ್ಡ್ ಮಾಡುವಂಥ ಮೆಂಟಾಲಿಟಿ ಮಾಡ್ತಾರೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಾತಾಡೋ ಆಸಕ್ತಿ ತುಂಬಾ ಕಡಿಮೆ. ನಿಮ್ಮ ಜೊತೆ ಶುರುವಾತಲ್ಲಿ ಏನು ಮಾತಾಡ್ತಿದ್ರು ಹಂಗೆ ಪಟ ಅಂತ ಮಾತಾಡಿ ಗಂಟೆಗಟ್ಟಲೆ ಮಾತಾಡೋರು, ಆಮೇಲೆ ಮ್ಯಾಟ್ರ್ ಇರದೇ ಇರ್ಬೋದು, ಆದ್ರೆ ಆ ಆಸಕ್ತಿ ಕಡಿಮೆ ಆಗ್ಬಾರ್ದು. ನಾ ಹೇಳೋದು. ನಿಮ್ಮಲ್ಲಿ ಮ್ಯಾಟ್ರ್ ಏನ್ ಇರ್ಲಿ ಇರದೇ ಇರ್ಲಿ, ನೀವು ತೋರಿಸೋ ಕಾಳಜಿ, ಪ್ರೀತಿ ಅಂದ್ರೆ ಅವರೊಟ್ಟಿಗೆ ಕನೆಕ್ಟ್ ಆಗೋ ರೀತಿ ಇದೆಲ್ಲ ನೋಡಿದ್ರೆ ಆಸಕ್ತಿ ಎಲ್ಲೂ ಕಡಿಮೆ ಆಗಿಲ್ಲ ಅನ್ನೋದು ಕಾಣಬೇಕು. ಬಟ್ ಆಸಕ್ತಿನೇ ಕಾಣ್ತಿಲ್ಲ ಅಂದಾಗ ಎಲ್ಲೋ ಒಂದ್ ಕಡೆ ಸಪ್ಪೆ ಮುಖ ಹಾಕೊಂಡು ಕೇಳಬೇಕು. ಈ ತರದ ಒಂದು ಇದ್ದಾಗ ಆಸಕ್ತಿ ತೋರ್ಸಲ್ಲ. ಇಲ್ಲಿ ಮಾತೇ ಕಡಿಮೆ. ಏನಕ್ಕಾದ್ರು ಮಾತಾಡ್ಸಿ ಕೆಲವ್ರು ಹೆಂಗಂದ್ರೆ ಇರಿಟೇಟ್ ಮಾಡಿಸ್ಬಿಡ್ತಾರೆ. ಏನಕ್ಕಾದ್ರು ಮಾತಾಡೋದಪ್ಪ ಇವ್ರಿಗೆ. ಆ ತರ ಫೀಲ್. ಸುಮ್ಮನೆ ಇರ್ಬೇಕಿತ್ತು, ಮಾತಾಡ್ಸ್ಲೇಬಾರ್ದಾಗಿತ್ತು ಅನ್ನೋದು ಕೆಲವ್ರು ಫೀಲ್ ಮಾಡಿ ತೋರಿಸ್ತಾರೆ. ಇದು ನಡೆಯೋದುಂಟು. ಓಕೆ. ಇದು ಪಾಯಿಂಟ್ ಆಗತ್ತೆ. ಸೊ ನೆಕ್ಸ್ಟ್ ಏನಂದ್ರೆ ಸಣ್ಣ ವಿಷಯಕ್ಕೂ ಕೂಡ ಇರಿಟೇಟ್ ನಿಮಗ್ ಮಾಡ್ತಾರೆ ಅಥವಾ ಇರಿಟೇಟ್ ಆಗ್ತಿದೆ ಅಂತ ಹೇಳ್ತಾರೆ. ಎರಡೂ ಪಾಯಿಂಟ್ ಆಗತ್ತೆ. ಸಣ್ಣ ವಿಚಾರಗಳಿಗೆ ನಿಮ್ಮನ್ನ ಇರಿಟೇಟ್ ಮಾಡಿ ಸಾಯಿಸ್ಬಿಡ್ತಾರೆ. ಸೊ ನೆಕ್ಸ್ಟು ನನಗೆ ಇರಿಟೇಟ್ ಆಗ್ತಿದೆ, ನೀನು ಅಷ್ಟು ಮಾತಾಡ್ಲಿಕ್ಕೆ ಹೋಗ್ಬೇಡ. ನಿನ್ ಪಾಡಿಗೆ ನೀನು ಸೈಲೆಂಟಾಗಿ ಸುಮ್ನೆ ಕೂತ್ಕೋಬಿಡು. ಮಾತಾಡ್ಸ್ಲೇಬೇಡ ನನಗೆ. ಏನಾದ್ರು ಕೆಲಸ ಇದ್ರಷ್ಟೇ ಮಾತಾಡ್ಸು. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಏನಿದೆಯೋ ಅಷ್ಟೇ ಮಾತಾಡು. ಮಿಕ್ಕಿರೋದು ಪ್ರೀತಿ, ಭಾವನೆ, ಕೇರಿಂಗು ಅದು ಇದು ಯಾವುದು ಬೇಡ ನನ್ನ ಜೊತೆಗೆ. ಅಂದ್ರೆ ಲೈಕ್ ಅವ್ರಿಗೆ ಇರಿಟೇಟ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಒಟ್ಟಿಗೆ ಇರೋ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಅವರಿಗೆ. ಅವ್ರ ಇಂಟ್ರೆಸ್ಟೇ ಡೈವರ್ಟ್ ಆಗ್ಬಿಟ್ಟಿದೆ ಅಂತ ಅರ್ಥ. ನಾನು ಯಾರಿಗೂ ಇದನ್ನ ರಾಂಗ್ ಆಗಿ ಲೈಕ್ ಇದನ್ನ ಬೇರೆ ತರ ತಗೊಳ್ಳಿನೋ, ನಾನು ಹೇಳೋದು ನಿಮ್ಮ ರಿಲೇಶನ್‌ಶಿಪ್ ಅಲ್ಲಿ ಈ 4 ವಿಚಾರ ಆ ತರ ಇದ್ದು ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಆ ತರ ಇಂಟ್ರೆಸ್ಟೆಡ್ ಇಲ್ಲ ಅಂದ್ರೆ ಇದನ್ನ ನೆಗೆಟಿವ್ ಆಗಿ ತಗೊಳ್ಳಿ ಅಂತಲ್ಲ. ಆಕ್ಚುಲಿ ಸರಿಪಡಿಸ್ಕೋಬೇಕು. ಈಗ ನಿಮ್ಗೆ ಸೀನ್ ಬರ್ತಾ ಇದೆ, ಊಟ ಕಡಿಮೆ ಆಗ್ತಿದೆ, ಚಳಿ ಬರ್ತಾ ಇದೆ. ಇದರಿಂದ ಏನ್ ನೀವು ನೆಗೆಟಿವ್ ತಗೋಬೇಕಾ? ಇಲ್ಲ. ಅದನ್ನ ಸರಿಪಡಿಸ್ಕೊಳಕ್ ಹಾಸ್ಪಿಟ್ಲಿಗೆ ಹೋಗಲ್ವಾ? ಆಸ್ ಯೂಸುವಲ್ ನೀವಿಬ್ರಿಗೂ ಸರಿಪಡಿಸ್ಕೊಳಕ್ ಟ್ರೈ ಮಾಡಿ. ವಿಚಾರ ಹೇಳಿ, ತಪ್ಪಾಗಿದೆ ಸಾರಿ ಕೇಳ್ಕೊಳ್ಳಿ. ಸರಿಪಡಿಸ್ಕೊಂಡು ಈಗೋಯಿಂದ ಮಾತ್ರ ಬೇಡ, ಅವ್ನು ನನ್ನ ಕೆಳಗಡೆ ಬೆಂಡ್ ಆಗ್ಬೇಕು, ನಾನು ಹಂಗಿರ್ಬೇಕು ಬೇಡ. ಪ್ರೀತಿಯಿಂದ ಇಬ್ರು ನಡ್ಕೊಳ್ಬೇಕು ಅನ್ನೋದು ಅದು ಆಗಿಲ್ವಾ ಪ್ರೊಫೆಷನಲಿ ಕೌನ್ಸಿಲಿಂಗ್ ತಗೊಳ್ಳಿ. ಬಟ್ ಒಳ್ಳೇದಕ್ಕೆ ಮಾತ್ರ ಈ ವಿಡಿಯೋಗಳನ್ನ ಥಿಂಕ್ ಮಾಡಿ ಅಂತ ಹೇಳ್ತಾ ಹೇಗನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಗೇನ್ ಹೇಳ್ತೀನಿ, ಚಾರ್ಜಸ್ ಇರುತ್ತೆ. ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್. ನಮಸ್ತೆ.